ಮೂಡ ಹಗರಣದಲ್ಲಿ ನಮ್ಮ ತಂದೆಯ ಯಾವುದೇ ತಪ್ಪಿಲ್ಲ ಅಂತ ತಂದೆ ಪರವಾಗಿ ಯತೀಂದ್ರ ಸಿದ್ದರಾಮಯ್ಯ ಬ್ಯಾಟ್ ಬೀಸಿದ್ದಾರೆ. ಅಪ್ಪನ 40 ವರ್ಷದ ರಾಜಕೀಯ ಜೀವನದಲ್ಲಿ ಕಳಂಕವೇ ಬಂದಿಲ್ಲ. ಅಕ್ರಮವಾಗಿದ್ದರೆ ಸೈಟನ್ನು ವಾಪಸ್ ತಗೊಳ್ಳಿ. ಮೂಡ ವಿಚಾರದಲ್ಲಿ ಅಪ್ಪ ಅಮ್ಮನಿಗೆ ಇಬ್ಬರಿಗೂ ಕೂಡ ಬೇಸರವಾಗಿದೆ. ಹಾಗಂತ ನಾವು ಹೆದರ್ಕೊಂಡು ಸುಮ್ಮನೆ ಕೂರೋದಿಲ್ಲ, ಕಾನೂನಾತ್ಮಕವಾಗಿ ಫೇಸ್ ಮಾಡ್ತೀವಿ ಅಂತ ಯತೀಂದ್ರ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ಕಾಂಗ್ರೆಸ್ನ ಬೃಹತ್ ಸಮಾವೇಶವು ಕೂಡ ಈಗಾಗಲೇ ಸಜ್ಜಾಗಿದೆ. ಈಗ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ನಮ್ಮ ಜೊತೆಲಿದ್ದಾರೆ. ಸರ್, ಪ್ರಮುಖವಾಗಿ ಈ ಸಮಾವೇಶದಲ್ಲಿ ಇರುವಂತಹದ್ದೇ ಸಿದ್ದರಾಮಯ್ಯನವರು ವಿರುದ್ಧ ಮಾಡಿರುವಂಥ ಎಲ್ಲ ಆರೋಪಗಳಿಗೆ ಉತ್ತರ ನೀಡುವಂಥ ಕೆಲಸ ಆಗುತ್ತೆ. ಖಂಡಿತ ತಂದೆಯವರು ಇವತ್ತು ಜನಾಂದೋಲನ ಅಂತ ಹೇಳಿ ಸಮಾವೇಶ ಮಾಡ್ತಿದ್ದಾರೆ. ಯಾಕೆ ಅಂತಂದರೆ BJPಯವರು ಬರೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಅವರು ಇದೇ ರೀತಿ ಚುನಾಯಿತ ಸರ್ಕಾರಗಳನ್ನು ಜನಾದೇಶ ಪಡೆದು ಬಹುಮತ ಪಡೆದು ಆಯ್ಕೆ ಆಗಿರುವಂಥ ಸರ್ಕಾರಗಳನ್ನು ಇವರು ಕೆಡುವುದಕ್ಕೆ ವಾಮಮಾರ್ಗದಿಂದ ಪ್ರಯತ್ನ ಪಡ್ತಿದ್ದಾರೆ. ರಾಜ್ಯಪಾಲರ ಆಫೀಸ್ಗಳನ್ನು ಉಪಯೋಗಿಸ್ಕೊಳ್ಳೋದು, ಅವ್ರ ಮೇಲೆ ಕೇಂದ್ರ ತನಿಖಾ ಸಂಸ್ಥೆಗಳನ್ನು ಚೂ ಬಿಡುವಂಥದ್ದು. ಬರೀ ಕರ್ನಾಟಕದಲ್ಲಿ ಮಾತ್ರದಲ್ಲ, ಮಹಾರಾಷ್ಟ್ರದಲ್ಲೂ ಅದೇ ಮಾಡಿದ್ದಾರೆ, ಡೆಲ್ಲಿಲೂ ಅದೇ ಮಾಡಿದ್ದಾರೆ, ಜಾರ್ಖಂಡಲ್ಲೂ ಕೂಡ ಅದೇ ರೀತಿ ಮಾಡಿದ್ದಾರೆ, ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಅದನ್ನೇ ಮಾಡಿದ್ದಾರೆ. ಸೊ ಹಾಗಾಗಿ ಯಾರು ಇವರು ಪೊಲಿಟಿಕಲ್ ಆಪೋನೆಂಟ್ಸ್ ಇರ್ತಾರೆ ಅವ್ರನ್ನ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಅವ್ರನ್ನ ತುಳಿಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಚುನಾಯಿತ ಸರ್ಕಾರಗಳನ್ನು ಈ ರೀತಿ ವಾಮಮಾರ್ಗದಲ್ಲಿ ಬೀಳಿಸಿದ್ರೆ ಪ್ರಜಾಪ್ರಭುತ್ವ ಉಳಿಯೋದಿಲ್ಲ. ಸೊ ಹಾಗಾಗಿ ಜನರಿಗೆ BJPಯವ್ರ ಕುತಂತ್ರ ಮತ್ತು BJPಯವ್ರು ಹೇಗೆ ಪ್ರಜಾಪ್ರಭುತ್ವನ ಕೊಲೆ ಮಾಡ್ತಾರೆ ಅಂತ ತಿಳಿಸ್ಕೊಡ್ಬೇಕು ಅಂತೇಳಿ ಈ ಸಮಾವೇಶ ಮಾಡ್ತಾ ಇದ್ದೀವಿ. ಜನರೇ ಇದನ್ನು ಆಂದೋಲನದ ರೀತಿಯಲ್ಲಿ ತೆಗೆದುಕೊಂಡು ಈ ಸಮಾವೇಶಕ್ಕೆ ಬರ್ತಾರೆ. BJPಯವರು ಏನು ಪ್ರಜಾಪ್ರಭುತ್ವನ ಕೊಲ್ಲಬೇಕು ಅಂತ ಪ್ರಯತ್ನ ಮಾಡ್ತಾರೆ ಅದನ್ನ ವಿಫಲಗೊಳಿಸ್ತಾರೆ. 40 ವರ್ಷದಲ್ಲಿ ಸಿದ್ದರಾಮಯ್ಯ ಮೇಲೆ ಯಾವತ್ತಿಂತ ಒಂದು ಕಳಂಕ ಬಂದೇ ಇರಲಿಲ್ಲ. ಈಗ ಈ ಕಳಂಕ ಬಂದಿರುವಂಥದ್ರಿಂದ ಮಾನಸಿಕವಾಗಿ CM ಅವರಿಗೆ ನೋವಾಗಿದೆಯಾ? ಅವ್ರೇನಾದ್ರು ತಪ್ಪು ಮಾಡಿ ಆರೋಪ ಬಂದಿದ್ರೆ ಅವಾಗ ಅವ್ರು ಹೆದರ್ಕೋಬೇಕು ಅಥವಾ ಮಾನಸಿಕವಾಗಿ ಕುಗ್ಗಬೇಕು. ಬಟ್ ಅಫ್ಕೋರ್ಸ್ ಒಂದು ಸ್ವಲ್ಪ ಬೇಸರ ಆಗಿದೆ. ಯಾಕೆಂತಂದರೆ ಅವ್ರು ಯಾವತ್ತೂ ಕೂಡ ಈ ರೀತಿ ಸುಳ್ಳು ಆರೋಪಗಳನ್ನು ಎದುರಿಸಿದ್ದಿಲ್ಲ, ಯಾರೂ ಕೂಡ ಅವರ ಪ್ರಾಮಾಣಿಕತೆಯನ್ನು ಪ್ರಶ್ನೆ ಮಾಡಿದ್ದಿಲ್ಲ. ಆದರೂ ಕೂಡ ಇವತ್ತು ರಾಜ್ಯಪಾಲರು ಈ ರೀತಿ ಅಸಂವಿಧಾನಿಕವಾಗಿ ಒಂದು ನೋಟಿಸ್ ಕೊಟ್ಟಿರೋದು ಅವ್ರಿಗೂ ಸ್ವಲ್ಪ ಬೇಸರ ಆಗಿದೆ. ಬಟ್ ಹಾಗಂತ ಕುಗ್ಗೋದಿಲ್ಲ, ಯಾಕೆಂದರೆ ಅದನ್ನು ನಾವು ಕಾನೂನಿನವಾಗಿ ಹೋರಾಟ ಮಾಡಲೇಬೇಕು. BJP ಕುತಂತ್ರದಿಂದ ನಾವು ಹೋರಾಟ ಮಾಡಲೇಬೇಕು. ಆ ಕೆಲಸ ಅವ್ರು ಮಾಡ್ತಾರೆ. ಸರ್, ನಿಮ್ಮ ತಾಯಿಯವರು ಏನು ಹೇಳಿದ್ರು ಈ ವಿವಾದದ ಬಗ್ಗೆ? ಯಾಕೆ ನಿಮ್ಮ ತಾಯಿಯವ್ರ ರಿಯಾಕ್ಷನ್ ಸಿಗಲ್ಲ ಅದಕ್ಕೋಸ್ಕರ? ತಾಯಿಯವ್ರೇನು, ಅವರು ನಾವೆಲ್ಲ ಲೀಗಲಾಗೆ ಮಾಡಿದ್ವಲ್ಲ, ಯಾತಕ್ಕೆ ಈ ರೀತಿ ಸುಳ್ಳು ಆರೋಪ ಮಾಡ್ತಿದ್ದಾರೆ, ನಮ್ಗೆ ನ್ಯಾಯವಾಗಿ ಬರಬೇಕಾಗಿದ್ದ ಪರಿಹಾರಕ್ಕೆ ಯಾಕೆ ಈ ರೀತಿ ಕಲ್ಲು ಹಾಕ್ತಿದ್ದಾರೆ ಅಂತ ಅವರು ಖಂಡಿತ ಬೇಸರ ಮಾಡ್ಕೊಂಡಿದ್ದಾರೆ. ಬಟ್ ಆದರೆ ಅವ್ರಿಗೂ ಕೂಡ ವೈಯಕ್ತಿಕ ಆಸೆಗಿಂತ ಹೆಚ್ಚಾಗಿ ತಂದೆಯವರ ಒಂದು ರಾಜಕೀಯ ಏನು ಅವ್ರದ್ದೊಂದು ಲೆಗಸಿ ಇದೆ, ಅದಕ್ಕೆ ಒಂದು ಕಳಂಕ ಬರಬಾರ್ದು ಅನ್ನೋದಿದೆ. ಹಾಗಾಗಿ ಅವರು ಅಕಸ್ಮಾತ್ ಏನಾದರೂ ಇದು ಅಕ್ರಮವಾಗಿದೆ ಅಂತ ಅವರು ಸುಳ್ಳು ಆರೋಪ ಮಾಡಿದ್ದಕ್ಕೆ ಅದನ್ನು ವಾಪಸ್ ತೆಗೆದುಕೊಳ್ಬೇಕಾದ್ರೆ ನಾವು ಕೋರ್ಟಲ್ಲಿ ಹೋರಾಡಿ ಅದನ್ನು ತೆಗೆದುಕೊಳ್ಳೋಣ ಅಂತಲೂ ಕೂಡ ಅವರ ಅಭಿಪ್ರಾಯ. ಅಂದರೆ ವಾಪಸ್ ಕೊಡೋದಕ್ಕೂ ಕೂಡ ತಾವು ರೆಡಿ ಇದ್ದೀರಿ? ಈಗಾಗಲೇ ಜುಡಿಷಿಯಲ್ ಕಮಿಷನ್ ಕೊಟ್ಟ ಮೇಲೆ ಅದು ವಾಪಸ್ ಹೋದಾಗೆ, ಅದನ್ನೇನು ಮತ್ತೆ ವಾಪಸ್ ಕೊಡಬೇಕಾಗಿಲ್ಲ. ಈಗ ಜುಡಿಷಿಯಲ್ ಕಮಿಷನ್ಗೆ ಹೋದ್ಮೇಲೆ ಅದೆಲ್ಲ ರದ್ದಾಗಿದೆ. ಜುಡಿ ಕಮಿಷನಲ್ಲಿ ಅವ್ರು ಅದನ್ನು ಇನ್ವೆಸ್ಟಿಗೇಟ್ ಮಾಡಿ ಸರಿಯಾಗಿ ನಮಗೆ ಕೊಡ್ತಾರೆ. ಇಲ್ಲ ಅಂತ ನಾವು ಇನ್ನೂ ಕಾನೂನಾತ್ಮಕವಾಗಿ ಏನು ಹೋರಾಟ ಮಾಡಬೇಕು ಅದು ವೈಯಕ್ತಿಕವಾಗಿ ನಾವು ಮಾಡ್ಕೊಡ್ತೀವಿ. ಸರ್, ಈ ಕಳಂಕದಿಂದ ಪ್ರಮುಖವಾಗಿ ಸಿದ್ದರಾಮಯ್ಯನವ್ರಿಗೆ ಅಥವಾ ವೈಯಕ್ತಿಕವಾಗಿ ಯತೀಂದ್ರ ಸಿದ್ದರಾಮಯ್ಯನವ್ರಿಗೆ ಬೇಸರ ಆಗಿದೆ? ಬೇಸರ ಎಲ್ಲರಿಗೂ ಖಂಡಿತ ಆಗಿದೆ. ಯಾಕೆಂತಂದರೆ ತಂದೆಯವ್ರಿಗೆ ಈಗಾಗಲೇ ಹೇಳಿದ್ನಲ್ಲ, ಅವ್ರು 46 ವರ್ಷಗಳ ರಾಜಕೀಯದಲ್ಲಿ ಯಾವುದೂ ಕಪ್ಪುಚುಕ್ಕೆ ಬಿದ್ದಿಲ್ಲ. ಆದರೆ ಇವತ್ತು ಸುಳ್ಳು ಆರೋಪ ಮಾಡಿ ಅವ್ರನ್ನ ಭ್ರಷ್ಟಾಚಾರದಿಂದ ಬಿಡಿಸೋದು ಪ್ರಯತ್ನ ಮಾಡ್ತಾರೆ. ಅದಕ್ಕೆ ಖಂಡಿತ ಬೇಸರ ಆಗಿದೆ. ಬಟ್ ಹಾಗಂತ ಹೆದರ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ನಾವೇನು ಹೋರಾಟ ಮಾಡಬೇಕು ಅದನ್ನು ಮಾಡ್ತೀವಿ. ಮತ್ತು ಅದಕ್ಕಿಂತ ಹೆಚ್ಚಾಗಿ ಈ ರೀತಿ ಚುನಾಯಿತ ಸರ್ಕಾರಗಳನ್ನು ಬೀಳಿಸುವಂಥ ಒಂದು ಕೆಟ್ಟ ಪರಂಪರೆನ ಈ BJP ಪಕ್ಷಕ್ಕೆ ನಾಂದಿ ಹಾಡಿದೆ. ಅದರಿಂದ ಎಲ್ಲ ವಿರೋಧ ಪಕ್ಷಗಳು ಸರ್ಕಾರ BJP ಏನು ಸರ್ಕಾರಗಳಿದ್ದರೆ ಅವು ಉಳಿಯೋದಕ್ಕೆ ಸಾಧ್ಯ ಆಗಿಲ್ಲ ಇವರು ಈ ರೀತಿ ಮಾಡಿದ್ರೆ. ಸೊ ಹಾಗಾಗಿ ಅದ್ರ ವಿರುದ್ಧ ಕೂಡ ಹೋರಾಟ ಮಾಡಬೇಕಾಗಿದೆ. ಅದನ್ನು ನಾವು ಜನಕ್ಕೆ ತಿಳಿಸ್ತೀವಿ. ಕೊನೆಯದಾಗಿ ನಮಗೆ ವೈಯಕ್ತಿಕವಾಗಿ ಗೊತ್ತಿರುವಂಥದ್ದು CM ಅವರಾಗಲಿ ಅಥವಾ ನಿಮ್ಮ ತಾಯಿಯವರಾಗಲಿ ಯಾವತ್ತು ತೋಟ ಸೈಟು ಅಂತ ವಿಚಾರಕ್ಕೆ ಹೋದವರಲ್ಲ. ನಿಮ್ದು ಎಷ್ಟಿದೆ ಓವರಾಲ್ ಆಗಿ ನಿಮ್ಮ ಆಸ್ತಿ ಅಂತ? ಅದೆಲ್ಲ ಇವಾಗ ನಿಮ್ಮ ಮಾಹಿತಿ ಆಗ್ಬೇಕು. ನಿಮ್ಗೆ ಬೇಕು ಅಂದ್ರೆ ಖಂಡಿತ ಚುನಾವಣಾ ಆಯೋಗದಲ್ಲಿ ಸಂಪೂರ್ಣವಾಗಿ ಚುನಾವಣಾ ಆಯೋಗದಲ್ಲಿ ನಾವು ಚುನಾವಣೆಗೆ ನಿಲ್ಬೇಕಾದ್ರೆ ತಂದೆಯವ್ರದ್ದು, ತಾಯಿಯವ್ರದ್ದು, ನಾನು ಚುನಾವಣೆಗೆ ನಂದು ಎಲ್ಲನೂ ಕೂಡ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿರ್ತೇವೆ. ಯಾವುದು ಕೂಡ ಮುಚ್ಚಿಟ್ಕೊಳ್ಳೋಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ನೀವು ಅದ್ರಲ್ಲಿ ತಗೋಬೇಕು. ಯಾಕಂದ್ರೆ ಈಗ ನಾನು ತಕ್ಷಣ ಹೇಳಬೇಕು ಅಂದ್ರೆ ಒಂದು ಹೇಳ್ಬೋದು, ಒಂದು ಬಿಡ್ಬೋದು. ಸೊ ಹಾಗಾಗಿ ನೀವು ತೆಗೆದುಕೊಳ್ಳಿ. ಇದು ಸ್ಪಷ್ಟವಾಗಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರ ಮಾತು. ಈ ಒಂದು ವಿಚಾರದಲ್ಲಿ, ಈ ಒಂದು ಹಗರಣದ ವಿಚಾರದಲ್ಲಿ, ಕಳಂಕದ ವಿಚಾರದಲ್ಲಿ ಮುಖ್ಯಮಂತ್ರಿಗಳಿಗೂ ಬೇಜಾರಾಗಿರುವಂಥದ್ದು ಸತ್ಯ. ನಮ್ಮ ತಾಯಿಗೂ ಕೂಡ ಬೇಜಾರವಾಗಿದೆ. ಆಗಂದ ಮಾತ್ರಕ್ಕೆ ಎದುರ್ಕೊಂಡು ಕೂರುವಂಥ ಪ್ರಶ್ನೆಗಳಿಲ್ಲ. ಇದನ್ನು ಕಾನೂನಾತ್ಮಕವೂ ಕೂಡ ನಾವು ಎದುರಿಸ್ತೇವೆ ಅನ್ನೋ ಮಾತನ್ನು ಸ್ಪಷ್ಟಪಡಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ಮೈಸೂರು.